ಈ ತರ ಕೂರ್ಚಿನಲ್ಲಿ ಕೂತ್ಕೊಂಡು ಮಾತಾಡೋದು ಈ ಸಭೆ ಗೌರವ ಅಲ್ಲ. ನೀವು ಎಂತೆಂತೂ ಈ ತರ ಪದೇ ಪದೇ ಇದು ಮಾಡೋದು ಓಕೆ. ಇದು ಇಲ್ಲೇ ನೀವು ಆಯ್ತು ಬಿಡಿ, ಈಗ ಮಾತಾಡಕ್ಕೆ ನೀವು ಮುಕ್ತಾಯಗೊಳಿಸಿ, ದಯವಿಟ್ಟು ಮುಕ್ತಾಯಗೊಳಿಸ್ಬೇಕು. ನಾನು 12:15 ತಾವು ಮುಗಿಸ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಮುಕ್ತಾಯಗೊಳಿಸಿ ಅಂತ ತಕ್ಷಣ ನಾನು ಮುಕ್ತಾಯಗೊಳಿಸಕ್ಕಾಗಲ್ಲ. ಅಲ್ಲ, ಮುಕ್ತಾಯಗೊಳಿಸ್ಬೇಕಾಗತ್ತೆ. ನಾನು ಪೂರ್ಣ ಮಾಡಬೇಕು. ನೀವು ಪೂರ್ಣ ಮಾಡಿ, ಬಟ್ ಸಮಯ ಮಿತಿ ಒಳಗೆ ಮಾಡ್ಬೇಕು. 4 ಗಂಟೆ 5 ಗಂಟೆ ಮಾತಾಡಿದ ಮೇಲೆ ನಿಮ್ಮ ಸದಸ್ಯರಿಗೆ ಮಾತನಾಡಲಿಕ್ಕೆ ಅವಕಾಶ ಹೇಳಿದ್ರೆ ಐ ಆಮ್ ನಾಟ್ ರಿಪೀಟಿಂಗ್. ನೀವು ನಿನ್ನೆಯಿಂದಲೂ ಅದನ್ನೇ ಹೇಳ್ತಿದ್ದೀರಿ. ನೀವು ಹೇಳಿ, ಬಟ್ ಅದು ಕಾಲಮಿತಿ ಒಳಗೆ ಮುಗಿಸಿ ಅಂತ ಉಳಿದ ಸದಸ್ಯರಿಗೆ ಅವಕಾಶ ಆಗೋದಿಲ್ಲ. ಸದಸ್ಯರು ಮಾತಾಡಬೇಕು, ಒಪ್ಬೇಕಾಗತ್ತೆ. ಒಪ್ಪಬೇಕಾಗತ್ತೆ. ನೀವು ಹೀಗೆ ಮಾತಾಡ್ಕೊಂಡಿದ್ರೆ ಈ ಸದನ ಏನು ಅನ್ನೋದು ನಿಮ್ಗೆ ಕೇಳಕ್ಕಾಗಲ್ಲ. ನಾನು ಈಗ ಈ ಸದನ ನಡೆಸಬೇಕಾಗತ್ತೆ. ನಾನು ಕೇಳಕ್ಕಾಗಲ್ಲ. You can't restrict me. You can't restrict me. You can't restrict me. You can't restrict me. ಏನ್ ಬೇಕಾದ್ರೆ ಮಾತಾಡ್ತೀವಿ. ವಿರೋಧ ಪಕ್ಷ ಎರಡು ಶೇರ್ ನಡೆಸಬೇಕು. ಸರ್ಕಾರ ಉಳಿದವ್ರು ಇಲ್ಲ. ತಾವು ನೋಡ್ರಿ, ಒಂದ್ ನಿಮಿಷ ದಯವಿಟ್ಟು ಕುತ್ಕೊಳ್ಳಿ. ದಯವಿಟ್ಟು ಒಂದ್ ನಿಮಿಷ ಕುತ್ಕೊಳ್ಳಿ ದಯವಿಟ್ಟು. ಇಲ್ಲಿ ನೋಡ್ರಿ, ನಾನು ಬಹಳ ಗಂಭೀರವಾಗಿ ನಾನು ಹೇಳ್ತೇನೆ. ಶ್ರೀಯುತ ಸಿದ್ದರಾಮಯ್ಯನವರು ಈಗಾಗಲೇ ಸುಮಾರು 4 ಗಂಟೆ ಮೇಲೆ ತಮ್ಮ ಮಾತು ಆಗಿದೆ. ನಾನು ಬೆಳಗ್ಗೆನಿಂದಲೂ ಸಹ ಯಾವುದೇ ರೀತಿ ನಿಮ್ಗೆ ಇಂಟರ್ಫಿಯರೆನ್ಸ್ ಮಾಡದೆ ನೀವು ಮಾತಾಡಿದ್ರಿ. 5 ಗಂಟೆ 6 ಗಂಟೆ 7 ಗಂಟೆ ಮಾತಾಡಿದ್ದೆ ದಾಖಲೆ ಆಗ್ಬೇಕು ಅಂತಾದ್ರೆ ಅದನ್ನೇ ದಾಖಲೆ ಮಾಡಬೇಕು ಅಂತಾದ್ರೆ ನಾನು ಅಲ್ಲಿ ಅವಕಾಶ ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರವಾಹ ನಂಗೆ ಗೊತ್ತು. ಪ್ರವಾಹದ ಹೆಸರಿನಲ್ಲಿ ಸಮಯ ವ್ಯರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಉಳಿದವರು ಮಾತನಾಡೋರಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು 5 ನಿಮಿಷದಲ್ಲಿ ನಾನು ಇದುವರೆಗೆ ನಿಮ್ಗೆ ಸಮಯ ಇಷ್ಟೇ ಮಾತಾಡಬೇಕು, ಇಷ್ಟೇ ಸಮಯ ಮಾತಾಡಬೇಕು ಮಾಡಕ್ಕಾಗಲ್ಲ. ಚೇರ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಕೂಡ ರಿಸ್ಟ್ರಿಕ್ಟ್ ಮಾಡಬಾರ್ದು. ಆಗೋದಿಲ್ಲ, ರಿಸ್ಟ್ರಿಕ್ಟ್ ಮಾಡಬಾರ್ದು. ಅದಕ್ಕೆ ಉತ್ತರ ಸುಮ್ಮನೆ ಮಾತನಾಡಿದ್ರೆ ದಾಖಲಾಗಬೇಕು ಅಂತ ಗೊತ್ತಾಗಬೇಕಲ್ಲ. ವಿಷಯ ಗೊತ್ತಾಗಬೇಕಲ್ರಿ. ಸರ್ವಾಧಿಕಾರ ಮುಗಿಸ್ಬೇಕು. ನಮ್ದಷ್ಟೇ ಸರ್ವಾಧಿಕಾರ ಸರ್ಕಾರ. ನಾ ಮುನ್ನವ್ರು ಮಾತನಾಡೋರು ಕರಿತೀನಿ. ನಾನು ಅಷ್ಟೇ ಮಾತಾಡುವ 5 ನಿಮಿಷದಲ್ಲಿ ಮುಗಿಸ್ಬೇಕಾಗತ್ತೆ. ಶ್ರೀಯುತ, ಈಗ ವಿರೋಧಿ ಪಕ್ಷದ ನಾಯಕರಿಗೆ ನಾನು ಇನ್ನು 5 ಅಥವಾ 10 ನಿಮಿಷದೊಳಗೆ ಮ್ಯಾಕ್ಸಿಮಮ್ ಮುಗಿಸ್ಲಿಕ್ಕೆ ನಾನು ಅವ್ರಿಗೆ ಸೂಚಿಸ್ತೇನೆ. ತಾವು ಮುಗಿಸದೆ ಹೋದ್ರೆ ನಾನು ಮುಂದಿನವ್ರು ಮಾತನಾಡೋರನ್ನ ಕರಿತೀನಿ. ನಾನು ಬಹಳ ಸ್ಪಷ್ಟವಾಗಿ ನೀವು ಇಷ್ಟ ತನಕ ಮತ್ತೆ ಕೇಳಿದಿಲ್ಲ. ನಾನು ನಿಮ್ಮನ್ನು ಕೇಳಿ ಈಗ ಎಲ್ಲರೂ ಹೋಗೋದು ಇಂಪಾರ್ಟೆಂಟ್. 5 ಗಂಟೆ ಮಾತಾಡಿದ ಮೇಲೆ ಇನ್ನೂ ಎಂದಿನ ಮಾತಾಡೋಣ. ಮಾನ್ಯ ಸಭಾಧ್ಯಕ್ಷರೇ, ಮಾತಾಡೋಣ. ಪರಿಹಾರ ಯಾರು ಕೊಡೋದು? ಪರಿಹಾರ ಸರ್ಕಾರದಿಂದ ಬಯಸ್ಬೇಕು ಬೇಡ. 5 ಗಂಟೆ ಅದನ್ನೇ ಮಾತಾಡಿ ಪರಿಹಾರ ಸಿಗ್ತದ? ಸರ್ಕಾರದಿಂದ ಪರಿಹಾರ ಕೊಡಲ್ಲ ಅಂತ ಗೊತ್ತಾಗ್ತದೆ. ಪರಿಹಾರ ಕೊಡಲ್ಲ ಅಂತ ಗೊತ್ತಾಗ್ತದೆ. ನಿಮ್ದು 70 ದಿನಗಳಾದ್ರೂ ಪರಿಹಾರ ಕೊಟ್ಟಿಲ್ಲ. ನೀವು ಪರಿಹಾರ ಕೊಟ್ಟಿಲ್ಲ ಅಂತ ಮಾತಾಡ್ತಾ ಇರೋದು.
ಇನ್ನು 5 ನಿಮಿಷ ಮುಗಿಸಿ. 5 ನಿಮಿಷ ಅಲ್ಲ, ಸುಮ್ಮನೆ ಇರಪ್ಪ. ಆಗೋದಿಲ್ಲ, ಮುಗಿಸ್ಬೇಕಾಗುತ್ತೆ. ಸರ್ಕಾರ No, I can't give. You can't give, you have to provide. ನೋಡಿ, ನೀವು 5 ನಿಮಿಷದಲ್ಲಿ ಮುಗಿಸ್ಬೇಕಾಗುತ್ತೆ. 5 ನಿಮಿಷದಲ್ಲಿ ಮುಗಿಸಿ. ನಾನು next ಕರೀತೀನಿ. You have to provide. ಅಧ್ಯಕ್ಷ ಮಾತಾಡದೆ ಒಂದು ಸಾಧನೆ ಆಗಿದ್ರೆ ನಮ್ದೇನು ತಕರಾರು? Then you see, ಆಯ್ತು ಕೂತ್ಕೊಳ್ಳಿ ಬಸ್. ಡಿಮ್ಯಾಂಡ್ಸ್ ಏನ್ ಕೊಟ್ಟಿದ್ದೇವೆ ಹೇಳ್ತೀವಿ, ಏನ್ ಕೊಟ್ಟಿದ್ದೇವೆ ಹೇಳ್ತೀವಿ. ಈಗ ನೋಡ್ರಿ, ಮತ್ತೆ ನಾನು ಮತ್ತೆ ಹೇಳ್ತೀನಿ, ಸಿದ್ದರಾಮಯ್ಯ ಅವರು ತಾವು ಬಹಳ ಹಿರಿಯ ಸದಸ್ಯರಿದ್ದೀರಿ. ಚರ್ಚೆ ಮಾಡಿದೇನು ಅಂತ ಸದನದ ಎಲ್ಲ ಜವಾಬ್ದಾರಿಗಳನ್ನ ನೀವು ನೋಡಿದ್ದೀರಿ. ಜನ ಎಲ್ಲ ಗಂಭೀರವಾಗಿ ನೋಡ್ತಾ ಈಗ ಇದ್ದಾರೆ. ಇದನ್ನ ನಾನು ಒಂದ್ ನಿಮಿಷ ಈಗ ಸಿದ್ದರಾಮಯ್ಯನವರು, ನೀವು ಹಿರಿಯ ಸದಸ್ಯರು, ಅನುಭವಿ ಸದಸ್ಯರು, ಸದನದ ಎಲ್ಲ ವಿಷಯಗಳು ಗೊತ್ತಿದೆ. ಇದು 69ರಲ್ಲಿ ತೆಗೆದುಕೊಂಡಿರೋದು. 69ರಲ್ಲಿ ಕಾಲವನ್ನ ಒಂದ್ ನಿಮಿಷ ನಾನು ಹೇಳ್ತಿದ್ದೇನೆ. ನಿಮ್ಮ ಹಿರಿತನಕ್ಕೆ ಈಗ ಅದಕ್ಕೆ ನಾನು ಇಷ್ಟು ಸಮಯ ಕೊಟ್ಟಿರೋದು. ನಾನು ಇಲ್ಲ ಅಂದ್ರೆ ನನಗೂ 69 ಅಲ್ಲಿ ಏನೋ ಭಿಕ್ಷೆ ಕೊಟ್ಟವ್ರ ತರ ಹೇಳ್ತಿರಲ್ಲ. 69 ಅಲ್ಲಿ ಸಮಯ ನಿಗದಿ ಮಾಡೋದಕ್ಕೆ ಎಲ್ಲ ಅಧಿಕಾರ ನನಗಿದೆ. ಆಯ್ತು, ಶಬ್ದ ಉಪಯೋಗಿಸ್ತೀರಾ? 5 ನಿಮಿಷದಲ್ಲಿ ಮುಗಿಸಿ ಅಂದ್ರೆ ಏನ್ ಹೇಳ್ಬೇಕು? 5 ನಿಮಿಷದಲ್ಲಿ ಮುಗಿಸಿ ಅಂದ್ರೆ ಏನ್ ಹೇಳ್ಬೇಕು? 5 ತಾಸು ಕೊಟ್ಟಿದ್ದೀನಿ. ಇದಕ್ಕಿಂತ ನಿಮ್ಮ ಉಳಿದ ಸದಸ್ಯರಿಗೆ ಅವಕಾಶ ಆಗೋದಿಲ್ಲ ಅಂತ ಹೇಳ್ತಿದ್ದೀನಿ. ನಾಳೆ ಮಾತಾಡ್ತಾರೆ, 12:30 1 ಗಂಟೆಗೆ ಸಾಯಂಕಾಲ ಮಾತಾಡ್ತಾರೆ, ನಾಳೆ ಮಾತಾಡ್ತಾರೆ, ನೀವು ಇವತ್ತೇ 3 ದಿನ ಮುಗಿಸ್ಬೇಕು. ಅಸೆಂಬ್ಲಿನೇ ಕರಿಬಿಡಿ. ಸರ್ಕಾರ ಮಾಡಿದ್ದೀರಿ, ಜನ ಆಶೀರ್ವಾದ ಮಾಡಿದ್ದಾರೆ. ಈಗ ತಾವು ಕನ್ಕ್ಲೂಡ್ ಮಾಡಿ, ತಾವು ಕನ್ಕ್ಲೂಡ್ ಮಾಡಿ ಸಿದ್ದರಾಮಯ್ಯನವರು. ಅದೇ ಸಿದ್ದರಾಮಯ್ಯನವರು ತಾವು ಕನ್ಕ್ಲೂಡ್ ಮಾಡಬೇಕು, ಬೇಗ ತಾವು ಕನ್ಕ್ಲೂಡ್ ಮಾಡಬೇಕು. ಅಸೆಂಬ್ಲಿನೇ ಕರಿಬೇಡ್ರಿ, ನಮ್ಗೇನಂತೆ ಅಸೆಂಬ್ಲಿನೇ ಕರಿಬೇಡಿ. ಈ ಕರೆದ ಮೇಲೆ ನಾನು ನಡೆಸ್ಬೇಕಲ್ಲ, ಕರೀಲೇಬೇಡಿ, ಬಿಟ್ಬಿಡಿ. ಕರೆದ ಮೇಲೆ ನಾನು ನಡೆಸ್ಬೇಕಲ್ಲ. ಡೆಮಾಕ್ರಸಿ ಕೊಲೆ ಆಗ್ಬಿಟ್ಟು ಬಿಟ್ಬಿಡ್ರಿ ಜೊತೆಗೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸದನವನ್ನ ಬಿಡಬೇಡಿ. ಯಾರಿಗೂ ಒಬ್ಬರಿಗೆ ಗುಣಪಡಿ ಅಲ್ಲ. ಅವ್ರು ಹಿರಿಯರಿದ್ದಾರೆ, ಸಮಯ ಕೊಡಿ. ರೂಲ್ 69 ಅಲ್ಲಿ ಟೈಮ್ ಫಿಕ್ಸ್ ಮಾಡಕ್ಕೆ ಅಧಿಕಾರ ಇದೆ ನನಗೆ. ಮಾತಾಡಬೇಕಾದ್ದು ಸಾಕು ಅಂತ ನನಗೆ ಗಣಿಸಿ ನಿಲ್ಲಿಸ್ತೀನಿ ಅನ್ನಕ್ಕೆ, ಕರ್ಟೈಲ್ ಮಾಡ್ಲಿಕ್ಕೆ ಅವ್ರು ರೂಲ್ 69 ಅಲ್ಲಿ ಅಂತ ಕನ್ವರ್ಟ್ ಮಾಡಿದಿರಿ. ರೂಲ್ 70 ಒಳಗೆ ಉಳಿದವ್ರು ದಯವಿಟ್ಟು ಮಾಡಿ ಕೇಳ್ರಿ. ಅಲ್ಲಿ ಮಾಧುಸ್ವಾಮಿ ಹೇಳ್ತಾ ಇರೋ ಕೇಳ್ರಿ. ಅಲ್ಲಿ ಈಗ ಒಂದೇ ನಿಮಿಷ ಈಗ ಇಲ್ಲಿ ಮಾಡ್ಲಿಕ್ಕೆ ಫರ್ದರ್ ಡಿಸ್ಕಷನ್ ಅನ್ನ ನಿಲ್ಲಿಸ್ಲಿಕ್ಕೆ 69 ನಿಯಮದ ಕೆಳಗೆ ತಮ್ಗೆ ಅಧಿಕಾರ ಇದೆ. ತಾವು ಅಧಿಕಾರನ ಉಪಯೋಗ ಮಾಡಿಕೊಂಡು ಸಭೆ ನಡೆಸಬೇಕು ಅಂತ ನಾನು ಅದಕ್ಕೆ ಅವರು ಈಗ ನೋಡ್ರಿ, ಒಂದ್ ನಿಮಿಷ ಕೂತ್ಕೊಳ್ರಿ, ನಾನು ಹೇಳ್ತೇನೆ. ಈಗ 69ರ ಅಡಿಯಲ್ಲಿ ನಾನು ಈ ವಿಷಯವನ್ನ ಚರ್ಚೆಗೆ ಕೊಟ್ಟಿದ್ದೇನೆ. 60 ದಿನೇಶ್ ಗುಂಡೂರಾಯ್ರೆ, ದಿನೇಶ್ ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ರಿ, ನಾನು ಹೇಳ್ತಿದ್ದೀನಿ. ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದೆ. ಈಗ 69 ಅಡಿಯಲ್ಲಿ ನಾನು ಈ ವಿಷಯವನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀನಿ. ಅದರೊಳಗೆ ಕಾಲಮಿತಿ ನಿರ್ಧಾರ ಮಾಡೋದಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ ನನಗೆ. ಹಾಗಾಗಿ ನೀವು ಈಗ ಸಿದ್ದರಾಮಯ್ಯನವರು ತಾವು ಇನ್ನು 5 ನಿಮಿಷದಲ್ಲಿ ಮುಕ್ತಾಯಗೊಳಿಸಿ, ಅದಾದ್ಮೇಲೆ HD ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ.
ನಾನು 12:15 ಕುಮಾರಸ್ವಾಮಿ ಅವ್ರನ್ನ ಮಾತಾಡೋದಕ್ಕೆ ಕರೀತೀನಿ. ಕಾಳಜಿ ಇದ್ದವರು ನಿನ್ನೆ ನೋಡ್ರಿ, ಇಲ್ಲೂ ಸಮಯ ನಿರ್ಧಾರ ಮಾಡಿಕೊಂಡು ಸದನ ನಡೆಸಬೇಕಾಗತ್ತೆ. ಸದನ ನಡೆಸಬೇಕಾಗತ್ತಲ್ಲ. ಈಗ ನಿಮ್ಗೆ ಯಾವ್ದಾದ್ರು ಕಾರಣ ನೆಪ ಹುಡ್ಕೊಂಡು ಇನ್ನೇನೋ ನಿಮ್ಮ ಜಗದೀಶ್ ಶೆಟ್ಟರೆ, ನೀವು ಎಷ್ಟು ಗಂಟೆ ಮಾತಾಡ್ತೀರಿ? ತೆಗಿರಿ, ರೆಕಾರ್ಡ್ನಲ್ಲಿದೆ. ಅವ್ರು ಹೇಳೋದು ಏನೋ ನನಗೆ ಅಧಿಕಾರ ಇದೆ ಅಂತ, ನನಗೆ ಅಧಿಕಾರ ಇದೆ ಅಂತ ನಾನು ಹೇಳ್ತಿದ್ದೇನೆ. ನೀವು ಮುಗಿಸ್ಬೇಕಿನ್ನ 5 ನಿಮಿಷ. ಸರ್ಕಾರದ ಅಭಿಪ್ರಾಯ ಏನೇ ಇರಬಹುದು, ಸರ್ಕಾರದ ಅಭಿಪ್ರಾಯದ ಪ್ರಕಾರನೇ ಸದನ ನಡೆಯಕ್ಕಾಗಲ್ಲ. ಈಗ ನನ್ನ ಅಭಿಪ್ರಾಯ ಇದು, ಸರ್ಕಾರದ ಅಭಿಪ್ರಾಯ ಅಲ್ಲ, ನನ್ನ ಅಭಿಪ್ರಾಯ ಇದು. ಹೌದು, ವಿಷಯ ಆಧಾರಿತವಾಗಿ ಚರ್ಚೆ ಆಗ್ಬೇಕು ಹೊರತು ಸರ್ಕಾರದ ಇಷ್ಟವಾಗಲ್ಲ. ಸರ್ಕಾರ ಅದ್ರ ಪ್ರಕಾರ ಅಲ್ಲ ನಡೆಯೋದು. ಮಾತಾಡಿ, ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ಇಲ್ಲ ಸುಮ್ಮನೆ ನಾವು 2 ದಿವಸ ಎಲ್ಲೂ ಮಾತಾಡಿಲ್ಲ. ಸುಳ್ಳು ಹೇಳ್ಬೇಡಿ ಎಂ ಬಿ ಪಾಟೀಲ್. ಆಯ್ತು ಮಾನ್ಯ ಅಧ್ಯಕ್ಷರೇ, The speaker ನಾನು may, try if to he thinks fit, prescribe a time limit for the speeches. ನಿಮ್ಗೆ ಅಧಿಕಾರ ಇದೆ, ಸಂಬಂಧಿಸಿದ ಟೈಮ್ ಲಿಮಿಟ್ ಮಾಡಿ ನೀವು ಫಿಕ್ಸ್ ಮಾಡಿದ್ರಿ. ಈಗಾಗಲೇ ಫಿಕ್ಸ್ ಮಾಡಿದ್ರಿ 12:15 ಸಿದ್ದರಾಮಯ್ಯನವರು ಮುಗಿಸ್ಬೇಕು. 12:15 ನಂತರ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ. ರಾಮಲಿಂಗ ರೆಡ್ಡಿ ಅಂತವರು ಇವತ್ತು ಹಿರಿಯ ಶಾಸಕರು ಈ ಒಂದು ಸಭಾ ಸುಮ್ಮನೆ ಈಗ ಇವರಿಗೆ ಮಾನವೀಯತೆನೇ ಇಲ್ಲ ಈ ಸರ್ಕಾರಕ್ಕೆ. ಜನರ ಕಷ್ಟ ಗೊತ್ತಾಗಲ್ಲ ಇವರಿಗೆ. ಇವತ್ತು ಬೀದಿ ಪಾಲಾಗಿದ್ದಾರೆ. ಮುಗಿಸಿ 12:15 ಮುಗಿಸಿ. ಅವ್ರನ್ನೆಲ್ಲ ಉಳಿಸಿ ಅವ್ರನ್ನ. ಶಾಸಕರಾಗಿ ಈ ರೀತಿ ಹೇಳುವಂತ ಸಮಾಜಕ್ಕೆ ಬಿಟ್ಟಿದ್ದು ಈ ರೀತಿ ಅಪಮಾನ ಸರಿಯಲ್ಲ. ತಪ್ಪೇನಿಲ್ಲ ಹೇಳಿದ್ದು. ಅಲ್ಲ, ನೀವು ನಿಮ್ಮ ಉಳಿಸಿ ಅವರಿಗೆ ಮಾಡಕ್ಕಾಗತ್ತಾ? ಏನಕ್ಕೆ ಕರಿಬೇಡಿ ಸದನ, ಸದನನೇ ಕರಿಬೇಡ್ರಿ, ಪಾಸ್ ಮಾಡ್ಕೊಂಡು ಹೋಗಿ. ಸದನನೇ ಕರಿಬೇಡಿ. ನಿನ್ನೆ 2:15 ಗಂಟೆಯಿಂದ ಕೇಳ್ತಾ ಇದೀವಿ. ನಮ್ಮೆಲ್ಲ ಬರುವಾಗ ಮಾತಾಡ್ತಾರೆ ಬಿಡಿ. ಒಬ್ಬರೇ ಮಾತಾಡೋದು, ಯಾರು ಮಾತಾಡಲ್ಲ ಅಂತ ಹೇಳಿ ಮಾತಾಡ್ತಾರೆ ಬಿಡಿ ಅವ್ರ. ನಮ್ ಪಾರ್ಟಿದು ಅವ್ರೊಬ್ಬರೇ ಮಾತಾಡ್ತಾರೆ ಅಂತ ಹೇಳಿ ನಾವು ಒಪ್ಕೊತೀವಿ. ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ ಕೇಳ್ತೀರಿ ಎಲ್ಲ. ಸರ್, ಈಗ ಮಧುಸ್ವಾಮಿ ಅವರೇ, ತಾವು ಟೈಮಲ್ಲಿ ಅವ್ರು ತಗೊಳ್ಳಿ, ಆಮೇಲೆ ಇದ್ರ ಬಗ್ಗೆ ನೀವು ಮಾಜಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂತ ಹೇಳಿ ನಾವು ಕೂತ್ಕೋತೀವಿ. ಎಲ್ರು ಮಾತಾಡ್ಲಿ. ರೆಡ್ಡಿ ಅವ್ರು ಯಾಕೆ ಹೇಳಿದ್ರು ನಮ್ಮೆಲ್ಲ ಸಮಸ್ಯೆ ಈಗ 12:15 ನಾನು ಕುಮಾರಸ್ವಾಮಿ ಅವರು ಕರೆಯುವ ನಿಶ್ಚಿತ. ತಾವು ದಯವಿಟ್ಟು ಮುಗಿಸ್ಬೇಕು. ಕೊನೆಗೆ ಬರ್ತಾ ಇದ್ದೆ, ನೀವೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಒಳ್ಳೇದು, ಹೆಚ್ಚು ಚರ್ಚೆ ಆದ್ರೆ ಕೊನೆಗೆ ಬರ್ತಾ ಇದ್ದೆ ನಾನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.